ಪ್ರೀತಿಯ ಸ್ನೇಹಿತರೆ, ಕೆಪಾಸಿಟಿ ಅಂತಿರ್ತಾರಲ್ಲ, ಅದರ ಬಗ್ಗೆ ಮಾತಾಡೋಣ ಬನ್ನಿ. ಬಾರ್ಗಳಲ್ಲಿ ಕುಡಿಯೋಕೆ ಕೂತ್ಕೊಂಡಾಗ ನಿನ್ನ ಕೆಪಾಸಿಟಿಗೆ ಇನ್ನೊಂದು ಪೆಗ್ ಜಾಸ್ತಿನಾ ಗುರು ಅಂತ ಗೆಳೆಯರು ಕೇಳ್ತಾರೆ. ಇವನು ಒಂದಾದ್ಮೇಲೆ ಒಂದು ಪೆಗ್ ಸುರುಕೋತಾನೆ ಇರ್ತಾನೆ. ಹಾಗೇನೆ ಊಟದ ಕೆಪಾಸಿಟಿ, ನಿದ್ದೆಗೆಡೋದ್ರಲ್ಲಿ ಇರೋ ಕೆಪಾಸಿಟಿ, ಏನನ್ನಾದರೂ ಸಾಧಿಸೋ ಕೆಪಾಸಿಟಿ, ದುಃಖವನ್ನು ಭರಿಸೋ ಕೆಪಾಸಿಟಿ, ದುಡ್ಡು ದುಡಿಯೋ ಕೆಪಾಸಿಟಿ, ಇವುಗಳದೊಂದು ಸಾಲೆ ಇದೆ. ಹಾಗೇನೆ ಆ ಕೆಪಾಸಿಟಿ ನಮಗಿಲ್ಲಪ್ಪ ಅಂತ ಕೈಚೆಲ್ಲಿ ಬಿಡುವವರ ಸಾಲಿದೆ. ಅವರಿಗೆ ಗೊತ್ತಿಲ್ಲದ ಒಂದು ಸಂಗತಿ ಅಂದರೆ ಪ್ರತಿಯೊಬ್ಬನ ಕೆಪಾಸಿಟಿಗೂ ಒಂದು ಎಲಾಸ್ಟಿಸಿಟಿ ಅನ್ನೋದಿರುತ್ತೆ. ಅದನ್ನು ಹಿಗ್ಗಿಸಿಕೊಂಡಷ್ಟು ಅದು ಹಿಗ್ಗುತ್ತೆ. ನಿಜವಾದ ಕೆಪಾಸಿಟಿ ಇರೋದು ಆ ಎಲಾಸ್ಟಿಸಿಟಿಯನ್ನು ಅರ್ಥ ಮಾಡಿಕೊಂಡು ಹಿಗ್ಗಿಸ್ಕೊಳ್ಳೋದ್ರಲ್ಲಿ. ಕುಡುಕರು, ಕೂಳುಬಾಕರು ತಮಗೆ ಗೊತ್ತಿಲ್ಲದೆ ಪ್ರತಿನಿತ್ಯ ತಮ್ಮ ಕೆಪಾಸಿಟಿನ ಇಷ್ಟಿಷ್ಟೇ ಜಾಸ್ತಿ ಮಾಡ್ಕೋತಾ ಹೋಗ್ತಾರೆ. 8ನೇ ಪೆಗ್ ಇಳಿಸಿದ ಮೇಲೆ ಕೂಡ ಇನ್ನೂ ಇದೆಯಾ ಡ್ರಿಂಕು ಅಂತ ಆಸೆಯಿಂದ ನೋಡೋರು ಕೆಲವೇ ತಿಂಗಳಿಗೆ ಮುಂಚೆ ತಮ್ಮ ಕೆಪಾಸಿಟಿ ಬರೇ 3 ಪೆಗ್ಗಿತ್ತು ಅನ್ನೋದನ್ನ ಮರೆತು ಬಿಟ್ಟಿರ್ತಾರೆ. ನನ್ನ ವಿಷಯಕ್ಕೆ ಬನ್ನಿ. 1 ತಾಸಿಗೆ 3 ಕಿಲೋಮೀಟರ್ ನಡೆಯೋ ಹೊತ್ತಿಗೆ ತೇಕ್ ಹತ್ತು ಬಿಡ್ತಾ ಇತ್ತು. ವಿಪರೀತ ಆಯಾಸ, ಲೀಟರ್ಗಟ್ಟಲೆ ಬೆವರು, ಇನ್ನು ಹೆಜ್ಜೆ ಎತ್ತಿಡೋಕ್ಕಾಗೋಲ್ಲ ಅನ್ನೋಷ್ಟು ಸುಸ್ತು. ಆದರೆ ನಡೆಯೋ ಅಭ್ಯಾಸ ಬಿಡಲಿಲ್ಲ. ಅಡ್ಡಾದಿಡ್ಡಿ ನಡೀತಾಲೇ ಹೋದೆ. 89 kg ತೂಕದ ಯಮದೇಹ ಹೊತ್ತು ನಡೆಯೋ ಹೊತ್ತಿಗೆ ದೇವ್ರು ಕಾಣಿಸ್ಬಿಡ್ತಾ ಇದ್ದ. ಆದರೆ ಇವತ್ತು ನನಗೆ ಗೊತ್ತಿಲ್ಲದೆ 10 kg ಕರಗೋಗಿದೆ. ಸಲೀಸಾಗಿ ಗಂಟೆಗೆ 5.25 ಕಿಲೋಮೀಟರ್ ನಡೀತೀನಿ. ಆಯಾಸ, ಬೆವರು ಎರಡೂ ಕಡಿಮೆ. ಕಂಫರ್ಟಬಲ್ ಆಗಿ ಕೆಪಾಸಿಟಿ ಬೆಳೆದಿದೆ. ಇದಕ್ಕೆ ಸರಿಸಮನಾಗಿ ಊಟದ ಕೆಪಾಸಿಟಿ ಕುಗ್ಗಿದೆ. ಮೊದಲು 6ನೇ ರೊಟ್ಟಿ ಮುಗಿಸಿ ಇನ್ನೂ ಇದೆಯಾ ಅಂತ ಅಡುಗೆ ಮನೆ ಕಡೆಗೆ ನೋಡ್ತಾ ಇದ್ದೆ. ಈಗ 1.25 ಚಪಾತಿ ಮುಗೀತಿದ್ದ ಹಾಗೇನೆ ಮಜ್ಜಿಗೆ ಕೊಡಿ ಅಂತ ಕೈ ಚಾಚಿಸ್ತೀನಿ. ಒಂದಿಷ್ಟು ದಿನ ಆರಾಮಾಗಿ ಹೋಗಿ ಜಿಂದಾಲ್ನಲ್ಲಿದ್ದು ವೆಯ್ಟ್ ಕಡಿಮೆ ಮಾಡ್ಕೊಂಡು ಬಂದ್ಬಿಡು ಅಂತ ಇದ್ದ ನನ್ನ ಗೆಳೆಯ. ಒಂದಿಷ್ಟು ದಿನ ಆರಾಮಾಗಿರೋದು ಈ ಜನ್ಮದ ಮಟ್ಟಿಗೆ ನನಗೆ ಸಾಧ್ಯವಾಗುವ ಮಾತಲ್ಲ. ಜಿಂದಾಲ್ನಲ್ಲಿ ವಾರಕ್ಕೆ 10 kg ಇಳಿಸ್ತಾರೆ. ಈಚೆ ಬಂದ್ಮೇಲೆ ನಮ್ಮ ಮೇಲೆ ನಾವೇ ದ್ವೇಷಕ್ಕೆ ಬಿದ್ದವ್ರ ಹಾಗೆ ತಿಂದು 20 kg ಹೇರ್ಕೋತೀವಿ. ನಾವು ಕೆಪಾಸಿಟಿ ತೋರಿಸ್ಬೇಕಾಗಿದ್ದು ನಮ್ಮ ನಿತ್ಯದ ಜಂಜಡಗಳ ಮಧ್ಯೆನೇ ತೆಳ್ಳಗಾಗುವ, ವೇಗವಾಗಿ ನಡೆಯುವ, ಕಡಿಮೆ ಆಯಾಸ ಪಡುವ, ಹೆಚ್ಚು ಆನಂದ ಪಡುವ ಪ್ರಕ್ರಿಯೆಗಳಲ್ಲಿ. ನೀವು ಶ್ರದ್ಧೆಯಿಂದ ಪ್ರಯತ್ನಿಸಿ ನೋಡಿ. ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಪುಟಗಳನ್ನು ಓದುವ, ನೆನಪಿಟ್ಟುಕೊಳ್ಳುವ